ಘಟನೆ ನಡೆದು ಒಳಗಡೆ ಹೋಗಿದ್ರಿ. ಬದಲಾವಣೆ ಯಾವಾಗಿಂದ ಪ್ರಾರಂಭ ಆಯಿತು ಈ 20 ವರ್ಷದಲ್ಲಿ? ಅಂತಂದ್ರೆ ನೀವು ಇವಾಗ ಕವನ ಬರೆಯೋದು ಇನ್ನೊಂದು ಮತ್ತೊಂದು ಎಲ್ಲ ಇದ್ರೂ ಯಾವಾಗ ಬದಲಾವಣೆ ಪ್ರಾರಂಭ ಆಯಿತು? ಈಗ ನೀವು ಅಲ್ಲಿ ನಿನ್ನಲ್ಲೂ ಒಂದು ಹೃದಯ ಇದೆ ಅಂತ ಹೇಳಿದ್ರಿ. ಅಂದರೆ ಬದಲಾವಣೆ ಯಾವಾಗ ಸ್ಟಾರ್ಟ್ ಆಯಿತು ಅಂತ? ಸರ್ 2018ರಿಂದ ನಾನು ಬದಲಾಗಿ ಸ್ಟಾರ್ಟ್ ಮಾಡ್ತೀನಿ. ಸಾಕಲ್ವ ಈ ಜೀವನ, ಇನ್ನೂ ಎಷ್ಟು ದಿನ ಇದೇ ಜೀವನದಲ್ಲಿ ಕ್ರೈಮಲ್ಲೇ ತಪ್ಪುಗಳಲ್ಲೇ ಮುಂದುವರಿಯೋದು? ನಾನೇನಾದರೂ ಬದಲಾಗಬೇಕಲ್ಲ. ನನ್ನ ಮೇಲೆ ಹೆಂಡತಿ ಮಕ್ಕಳು ಡಿಪೆಂಡ್ ಆಗಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೂ ಸಮಾಜ ಇದೆ, ಏನಾದರೂ ಒಳ್ಳೇದು ಮಾಡಬೇಕಲ್ಲ ಅಂತ ಅಂದ್ಕೊಂಡಾಗ ನನಗೆ PSSM ಅಂತಂದ್ಬಿಟ್ಟು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅವರು ಧ್ಯಾನ ಮಾಡೋಕೆ ಸರ್ ಪಿರಮಿಡ್ನ. ನನ್ನ ಗುರುಗಳು ಹನುಮಂತರಾವ್ ಸಾರು, ಪುರುಷೋತ್ತಮ್ ಸರ್, ರಮೇಶ್ ಅಣ್ಣ ಅವರು ಬಂದ್ಬಿಟ್ಟು ನನಗೆ ಧ್ಯಾನ ಕಲಿಸುತ್ತೆ ಸರ್. ಧ್ಯಾನ ಕಲಿಸಿದಾಗ ನನಗೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಆವಾಗ ಧ್ಯಾನದ ಪ್ರಭಾವ ತುಂಬ ಚೆನ್ನಾಗಿ ಪ್ರಭಾವ ಬೀರುತ್ತೆ. ಆ ಧ್ಯಾನನ ಕಲಿಸೋಕ್ಕೂ ಕಾರಣ ನಮ್ಮ ಡಾಕ್ಟರ್ ಪಿ ರಂಗನಾಥ್ ಸಾಹೇಬರು. ಅವರು ಅಲ್ಲಿ ಬಳ್ಳಾರಿ ಜೈಲಲ್ಲಿ ಒಂದು ಪಿರಮಿಡ್ ಕಟ್ಟಿಕೊಟ್ಟಿದ್ದಾರೆ ರಂಗನಾಥ್ ಸಾಹೇಬರು. ಅಲ್ಲಿ ಎಲ್ಲರೂ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಬದಲಾವಣೆ ಆಗುತ್ತೆ ನನಗೆ. ಮೋಸ್ಟ್ಲಿ ನಾನು ಧ್ಯಾನಕ್ಕೆ ಬರದೇ ಇದ್ದಿದ್ರೆ ಬದಲಾವಣೆ ಆಗ್ತಿರಲಿಲ್ಲ ಅಂತ ಅನಿಸುತ್ತೆ ನನಗೆ. ಸಂಪೂರ್ಣ ಬದಲಾಯಿಸಿದ್ದು ಧ್ಯಾನ ಮತ್ತು ರಂಗನಾಥ್ ಸಾಹೇಬರು. ನಿಮಗೀಗ ನಿಮ್ಮ ಊರಿನಲ್ಲಿ ಇದೆಲ್ಲ ಈ ಒಂದು ಘಟನೆ ಆದ ನಂತರ ಮತ್ತೆ ಏನಾದರೂ ಈ ರೀತಿ ಮಾಡಿದ್ದಾನೆ, ಇವನಷ್ಟು ಬದಲಾಗಿದ್ದಾನೆ, ಇದೇನಾದರೂ ಊರಿನವ್ರಿಗೆ ಗೊತ್ತಿದೆಯಾ? ಈಗ ಹೋದರೆ ಅದ್ರ ಬಗ್ಗೆ ಏನಾದರೂ ಹಂಚ್ಕೊಳ್ಳೋದಾಗ ಆ ರೀತಿ ಇದೆಯಾ ಅಥವಾ ಏನಾದರೂ ಗೊತ್ತಿದೆಯಾ ಅವ್ರಿಗೆ? ಸರ್, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ವ್ಯಕ್ತಿಗಳು ನಾನು ಹಿಂದೆ ಏನು ಮಾಡಿದ್ದೆ ಅದನ್ನೇ ನೋಡ್ತಾರೆ ಹೊರತು ನಾನು ಈಗ ಏನು ಮಾಡಿದೆ ನೋಡಲ್ಲ ಸರ್. ಹಿಂದೆ ಹೇಗಿದ್ದ, ಹೌದು ಇವನು ಕೊಲೆಗಾರ ಅಂತಲೇ ನೋಡ್ತಾರೆ ಹೊರತು ಹೌದಪ್ಪ ಇವನು ಬದಲಾಗಿ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಏನೋ ಒಳ್ಳೇದು ಮಾಡೋಕ್ಕೆ ಬರ್ತೆ ಅಂತ ಯಾರೂ ನೋಡಲ್ಲ ಸರ್. ಆದ್ರೂ ಅವ್ರು ಏನು ಅಂದ್ಕೊಳ್ತಾರೆ ಅದು ಬೇಕಾಗಿಲ್ಲ. ನಾನು ಒಳ್ಳೇನಾಗಬೇಕು, ಫಸ್ಟ್ ನಾನು ಒಳ್ಳೇನಾಗಬೇಕು, ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಸರ್. ಹೆಂಡತಿ ಮಕ್ಕಳೇ ಸರ್ ಪ್ರಪಂಚ, ಯಾರೂ ಇಲ್ಲ ಸರ್. ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಅವರೇ ಗೋಡೆ ಮಧ್ಯೆ ಬಂದಾಗಲೇ ಗೊತ್ತಾಗುತ್ತೆ ಸರ್. ಪ್ರತಿಯೊಂದು ಸಂಬಂಧಗಳ ಬೆಲೆ, ಊಟದ ಬೆಲೆ, ಮೌಲ್ಯ ಎಲ್ಲ ಗೊತ್ತಾಗ ಸರ್. ಹಣದ ಬೆಲೆ ಎಲ್ಲ ಹೋಗಿದೆ ಅಕ್ಕ, ಎಲ್ಲ ಹೋಗಿದೆ. ಈಗ ನಿಮ್ಮ ಮನೆಯವರು, ನೀವು ಇಲ್ಲಿಂದ ಹೋಗ್ತಾ ಇದ್ದೀರಲ್ಲ, ನಿಮ್ಮನ್ನು ಸ್ನೇಹಿತರೊಬ್ಬರು ಬಂದು ಕರ್ಕೊಂಡು ಹೋಗಿ ಬಂದಿದ್ರು, ಸ್ನೇಹಿತರ ಅಣ್ಣವರು ನಿಮ್ಮ ಬಗ್ಗೆ ಸಾಕಷ್ಟು ಹೇಳ್ತಾ ಇದ್ರು. ಅದೇ ರೀತಿ ಈಗ ನೀವು ಊರಿನಲ್ಲಿ ಮನೆಯಲ್ಲಿ ಎಲ್ರಿಗೂ ಇದ್ರ ಬಗ್ಗೆ ಗೌರವ ಬಂದಿದೆ? ಈಗ ಗೊತ್ತಿಲ್ಲ ಸರ್. ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ತೋ ಊರು, ಹೆಂಗೆ ತಗೊಳ್ದು ಹೋದ್ಮೇಲೆ ಗೊತ್ತಾಗುತ್ತೆ. ಹೌದು ಸರ್. ನಾವು ಪ್ರೀತಿ ಕೊಟ್ಟರೆ ಎದುರು ಜನ ಪ್ರೀತಿ ಕೊಡ್ತಾರಲ್ಲ ಸರ್. ನಾನೇ ಪ್ರೀತಿ ಕೊಡಲಿಲ್ಲ ಅಂದ್ರೆ ಅವ್ರೇನು ಸರ್ ಪ್ರೀತಿ ಕೊಡ್ತಾರೆ ನನಗೆ? ನಾನು ಪ್ರೀತಿ ಕೊಡೋದು ಕಲ್ತ್ಕೋಬೇಕು. ಅಂದರೆ ಈಗ ಜೈಲು ಒಳಗಡೆ ಈ ಪುಸ್ತಕ ಎಲ್ಲ ಬರೆಯೋದಕ್ಕೆ ಇದಕ್ಕೆಲ್ಲ ಒಂದಷ್ಟು ಹಣ ಬೇಕಾಗ್ತಿತ್ತಲ್ಲ, ಇದೆಲ್ಲ ನೀವು ಅಲ್ಲೇ ಏನಾದರೂ ಹೊಂದಿಸ್ಕೊಂಡಿದ್ರೆ ಅಥವಾ ಹೆಂಗೆ? ಇಲ್ಲ ಸರ್, ಹಣ ಹಾಕಿದ್ದು ನನ್ನ ಅಣ್ಣ ರಮೇಶ್ ಅಣ್ಣ, ಕೊಟ್ಟಕಲ್ ರಮೇಶ್ ಅಣ್ಣ ಮತ್ತು ಪಂಪಪತಿ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರು ಇದಕ್ಕೆ ಹಣ ಹಾಕಿರೋದು. 50,000 ರೂಪಾಯಿ ಖರ್ಚಾಗಿದೆ ಸರ್ ಇದಕ್ಕೆ. ರಮೇಶ್ ಅಣ್ಣ ಮತ್ತು ಪಂಪಪತಿ ಅಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದರ ನಿರ್ಮಾಪಕರು ಅವರೇ, ಅವ್ರಿಗೊಂದು ಥ್ಯಾಂಕ್ಸ್ ಸರ್. ತುಂಬ ಬೆಂಬಲವಾಗಿ ನಿಂತ್ಕೊಂಡು ನನ್ನ ಪ್ರತಿ ಹೆಜ್ಜೆನ ನಡೆಸ್ತಾ ಇರೋದು, ಪ್ರತಿ ಕಷ್ಟಕ್ಕೂ ಸಹಾಯ ಮಾಡ್ತಿರೋದು ನನ್ನ ಅಣ್ಣ ರಮೇಶ್ ಅಣ್ಣ. ಇದು ತುರುವನೂರು ಸಿದ್ದಾರೂಢ ಅವರ ಮಾತು. ಈಗಾಗಲೇ ಅವರು ಏನು ಆ ಒಂದು ಜೈಲಿನಲ್ಲಿ ತಮ್ಮ ಅನುಭವಗಳನ್ನು, ಅಂತಂದರೆ ಜೈಲು ಒಳಗಡೆ ಇದ್ದಾಗ ಒಂದಷ್ಟು ಬದಲಾವಣೆಗಳನ್ನೇನಾಗಿತ್ತು, ಅದೇ ಒಂದು ರೀತಿಯಲ್ಲಿ ಅವರೀಗ ನೋಡ್ತಾ ಇರೋ ವರ್ಷದಲ್ಲಿ ಮರಣದಂಡ ಶಿಕ್ಷೆಗೆ ಗುರಿಯಾಗಿದ್ದ ಕೈದಿ ಬರೆದ ಅದ್ಭುತ ಸಾಲುಗಳು ಅಂತ ಹೇಳಿ ಏನು ಅವರೇ ಆ ಒಂದು ಬುಕ್ಗೆ ಒಂದು ಹೆಡ್ಲೈನ್ಸನ್ನು ಕೊಟ್ಟಿದ್ದಾರೆ, ಅದ್ಭುತವಾದ ಹೆಡ್ಲೈನ್ಸ್ ಕೊಟ್ಟಿದ್ದಾರೆ, ಕೊಲೆಗಾರನ ಪ್ರೇಮದ ಸಾಲುಗಳು ಅಂಥೇಳಿ. ಈ ಒಂದು ಪುಸ್ತಕವನ್ನು ಬರೆದು ಅದರ ಕೆಳಗಡೆಯೂ ಕೂಡ ಒಂದು ಅವ್ರಿಗೆ ಮರಣದಂಡನೆ ಏನಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಅವರು ಒಂದು ಆ ಮರಣದಂಡನೆ ಒಂದು ಇದನ್ನು ಹಾಕಿ ಅದರ ಒಳಗಡೆ ಏನು ಒಂದು ದಾರ ಏನಿರುತ್ತೆ ಅದನ್ನು ಕೂಡ ಹಾಕಿ ಅದ್ಭುತವಾಗಿ ಒಂದು ಮುಖಪುಟವನ್ನು ಕೂಡ ಕೊಡುವ ಮೂಲಕ, ಅಂತಂದರೆ ಜೈಲಿಗೆ ಹೋದವರಲ್ಲೂ ಕೂಡ ಒಂದು ಭಾವನೆ ಇರುತ್ತೆ, ಬದಲಾವಣೆ ಆಗ್ಬೋದು ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಯಾಗಿದ್ದಾರೆ. ಜೊತೆಗೆ ಜೈಲಿನ ಅಧಿಕಾರಿ ಅಂದೇನು ಅವರು ಬೆಂಗಳೂರಲ್ಲೂ ಕೂಡ ಜೈಲು ಅಧೀಕ್ಷಕರಾಗಿದ್ದರು ಪಿ ರಂಗನಾಥ್ ಅಂತೇಳಿ, ಅವರು ಕೂಡ ಸಾಕಷ್ಟು ಪುಸ್ತಕವನ್ನು ಬರೆದಿದ್ರು. ಅವರು ನನ್ನ ಬದಲಾವಣೆಗೆ ಒಂದಷ್ಟು ಮುನ್ನುಡಿ ಅಂತ ಹೇಳುವ ಮಾತನ್ನು ಕೂಡ ಈಗ ಸಿದ್ದಾರೂಢ ಹೇಳ್ತಾ ಇದ್ದು, ಮುಂದಿನ ಭವಿಷ್ಯ ತಮಗೂ ಕೂಡ ಒಳ್ಳೆಯದಾಗಲಿ ಅಂತ ರಿಪಬ್ಲಿಕ್ ಕನ್ನಡ ಕೂಡ ಹೇಳುತ್ತೆ. ಇದು ಏನು ಪರಪ್ಪನಗರದ ಜೈಲಿನಿಂದ ಇವತ್ತು ಬಿಡುಗಡೆ ಆಗಿರೋ ಒಂದೊಂದು ಕೈದಿಗಳದ್ದು ಒಂದೊಂದು ರೀತಿ, ಅದರಲ್ಲಿ ಸಿದ್ದಾರೂಢರದ್ದು ಒಂದೊಂದಷ್ಟು ಡಿಫರೆಂಟ್ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ.